ನಮಸ್ಕಾರ ಸ್ನೇಹಿತರ. ಪಿಂಚಣಿದಾರರಿಗಂತೂ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಪಿಂಚಣಿ 800ಕ್ಕಿದ್ದಂಥದ್ದು ದಿಢೀರನೆ 2200ಕ್ಕೆ ಏರಿಕೆ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳು ನಿಮ್ಮಲ್ಲಿಂದು ಬರ್ತಾ ಇದೆ. ಹೌದು, ಬಹಳಷ್ಟು ವಿಧವಾ ಮಹಿಳೆಯರು, ಹಿರಿಯ ನಾಗರಿಕರು, ಅಂಗವಿಕಲರು ಪ್ರತಿಯೊಬ್ಬರು ಕೂಡ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಕೂಡ ಮಾಡಿದ್ರಿ. ಹೀಗಾಗಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅನ್ನೋದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರಿಟಿ ಕೊಡೋದಕ್ಕೋಸ್ಕರ ಸಂಪೂರ್ಣವಾದ ವಿಡಿಯೋನ ಮಾಡಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಈ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದೆಯಾ, ಇದರಲ್ಲಿ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗ್ತಾ ಇದೆಯಾ, ಅಥವಾ ಅಂಗವಿಕಲರಿಗೆ ಹೆಚ್ಚಳ ಆಗ್ತಾ ಇದೆಯಾ, ಅಥವಾ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಾ ಇದೆಯಾ, ಯಾರಿಗೆ ಹೆಚ್ಚಳ ಆಗ್ತಾ ಇದೆ, ಅದರ ಜೊತೆಗೇನೆ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ಜನರನ್ನ ಈ ಯೋಜನೆಯಿಂದ ತೆಗೆದುಹಾಕಲಾಗಿದೆ ರಾಜ್ಯ ಸರ್ಕಾರ. ಅದಕ್ಕೆ ಕಾರಣ ಕೂಡ ಕೊಟ್ಟಿದೆ. ಆ ಕಾರಣ ನಿಜ ಕೂಡ ಆಗಿದೆ. ಅದರಲ್ಲಿ ಯಾರು ಎಲಿಜಿಬಿಲಿಟಿಯನ್ನು ಹೊಂದಿರ್ತೀರಿ, ನೀವು ರಿಟರ್ನ್ ದುಡ್ಡು ಪಡ್ಕೊಳ್ಬೇಕಂದ್ರೆ ಒಂದು ಕೆಲಸ ಮಾಡಿ, ನಾವು ಖಂಡಿತವಾಗಲೂ ಮತ್ತೆ ನಿಮಗೆ ರಿಫಂಡ್ ಮಾಡಲಿಕ್ಕೆ ಪ್ರಾರಂಭಿಸ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾದರೆ ಬನ್ನಿ, ಏನಿದು ಸಮಸ್ಯೆ, ಅದಕ್ಕೆ ಲಕ್ಷಾಂತರ ಫಲಾನುಭವಿಗಳನ್ನು ತೆಗೆದುಹಾಕಲಿಕ್ಕೆ ಕಾರಣವಾದರೂ ಏನು, ಇದ್ರ ಬಗ್ಗೆ ಚರ್ಚೆ ಮಾಡೋಣ, ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಮೊದಲು ಅರ್ಥ ಮಾಡ್ಕೊಳ್ಳಿ. ಬರೀ ನೋಡೋದಷ್ಟೇ ಅಲ್ಲ, ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಂಡು ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಕೊಂಡುಕೊಳ್ಳಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಕಳೆದ ವರ್ಷದಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ. ಸ್ವತಃ CM ಸಿದ್ದರಾಮಯ್ಯನವರು ಕೂಡ ಹೆಚ್ಚಳ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಅಂತಕ್ಕಂತಹ ಸ್ಪಷ್ಟನೆಯೊಂದನ್ನು ಕೂಡ ಕೊಟ್ಟಿದ್ರು. ಮತ್ತು ಹಿರಿಯ ನಾಗರಿಕರ ಸಭೆಯಲ್ಲಿ ಹಿರಿಯ ನಾಗರಿಕರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ರು. ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಮಾಡೋದ್ರ ಬಗ್ಗೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ರು. 2 ವರ್ಷದಿಂದ ಕಳೆದ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ, ಆದರೆ ಹೆಚ್ಚಳ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಈಗ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡ್ತೀವಿ ಅತಿ ಶೀಘ್ರದಲ್ಲಿ. ಹಿರಿಯ ನಾಗರಿಕರಿಗೆ ಬಹಳ ವರ್ಷದಿಂದನೇ ಹೆಚ್ಚಳ ಮಾಡಬೇಕಾಗಿತ್ತು, ಆದರೆ ಕಾರಣಾಂತರಗಳೇ ಆಗಿರಲಿಲ್ಲ. ಇನ್ನು ನಾವು ಹೆಚ್ಚಳ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆದರೆ ಅದನ್ನು ಇನ್ನೂ ಕೂಡ ಕಾರ್ಯರೂಪಕ್ಕೆ ಜಾರಿ ತಂದಿಲ್ಲ. ಈಗಲಾದರೂ ತರ್ತಾರ ಅನ್ನುವಂತಹ ಒಂದು ಸ್ಪಷ್ಟನೆ ಸರ್ಕಾರದಿಂದ ಸಿಗ್ತಾ ಇದೆ. ಆದರೆ ಹಿಂದಿನ ಬಜೆಟ್ ಮಂಡನೆಯಲ್ಲಿ, ಅಂದರೆ ಈಗ ಮಾರ್ಚ್ ತಿಂಗಳು ಮುಗಿದೋಯ್ತು, ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಕೂಡ ಆಯಿತು. ಆ ಬಜೆಟ್ ಮಂಡನೆಯಲ್ಲಿ ಏನಾದರೂ ಗುಡ್ ನ್ಯೂಸ್ ಸಿಗತ್ತಾ ಅಂತ ಎಲ್ಲ ಪಿಂಚಣಿದಾರರು ಕೂಡ ಕಾಯ್ತಾ ಇದ್ರು. ಆದರೆ ಯಾವುದೇ ರೀತಿ ಗುಡ್ ನ್ಯೂಸ್ ಸಿಗಲಿಲ್ಲ. ಹೆಚ್ಚಾನೆಚ್ಚು ರೈತರಿಗೋಸ್ಕರ ಅಥವಾ ಇನ್ನಿತರ ಈ ಗ್ಯಾರಂಟಿಗಳದವಲ್ಲ, ಪಂಚ ಗ್ಯಾರಂಟಿಗಳು, ಇದರಲ್ಲಿ ಹೆಚ್ಚಾಗಿ ಒಂದು ಗಮನವನ್ನು ಸೆಳೆದ್ರು. ಅದರಲ್ಲಿ ಈ ಗ್ಯಾರಂಟಿ ಯೋಜನೆಗಳಂದ್ರೂ ನೀವು ನೋಡ್ತಾ ಇದ್ದೀರಿ. ಸೊ ಇದು ಬಂದಾಗಿನಿಂದ ಪಿಂಚಣಿ ಯೋಜನೆ ಒಂಥರ ಡಲ್ ಹೊಡೆದಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಪಿಂಚಣಿ ಯೋಜನೆ ಕಡೆ ಸರ್ಕಾರ ಗಮನವೇ ಹರಿಸ್ತಾ ಇಲ್ಲ. 2ರಿಂದ 3 ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಇದೆ. ಯಾವುದೇ ಗ್ಯಾರಂಟಿ ಯೋಜನೆಗಳು ಯಾವುದೇ ಪಕ್ಷ ಬಂದು ತೆಗೆದಿರಲಿ, ಆದರೆ ಈ ಪಿಂಚಣಿ ಯೋಜನೆ ಶಾಶ್ವತ ಯೋಜನೆ. ಯಾವುದೇ ಸರ್ಕಾರ ಅಧಿಕಾರಕ್ಕೂ ಬಂದರೂ ಸಹಿತ ಪಿಂಚಣಿ ಯೋಜನೆಯನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಇದು ಶಾಶ್ವತ ಯೋಜನೆ. ಆದರೆ ಪಿಂಚಣಿ ಯೋಜನೆಯಲ್ಲಿನೇ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ಅಂದರೆ ಇದು ಸರ್ಕಾರಕ್ಕೆ ಸಾಕಷ್ಟು ಜನ ಆಕ್ರೋಶಗಳನ್ನು ವ್ಯಕ್ತಪಡಿಸುವಂಥದ್ದು ಇದೆಲ್ಲವೂ ಕೂಡ ನಡೀತಾ ಇದೆ. ಯಾಕಂದರೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಟ್ಟರೆ ಯಾರು ಏನು ಅನ್ನೋದಿಲ್ಲ. ಆದರೆ ಸರ್ಕಾರ ಸರಿಯಾದ ಸಮಯಕ್ಕೆ ದುಡ್ಡು ಕೊಡೋದು ಹೋಗಲಿ, ಆಶ್ವಾಸನೆ ಕೊಟ್ಟು ಆದರೆ ಹೆಚ್ಚಳನೇ ಮಾಡ್ತಾ ಇಲ್ಲ. ಜೊತೆಗೆ 2ರಿಂದ 3 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸ್ತಾ ಇದೆ. ಈಗ ನೋಡ್ತಾ ಇದ್ರಿ ನೀವು, ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಜೊತೆಗೆ ಈಗ ಮೇದು ಕೂಡ ಪೆಂಡಿಂಗ್ ಉಳಿದಿದೆ. ಈ ಗ್ಯಾರಂಟಿ ಯೋಜನೆಗಳಿಗಿಂತ ಮುಂಚಿತವಾಗಿ ನೋಡ್ತಾ ಇದ್ರಿ ನೀವು, ಆ ತಿಂಗಳ ಹಣ ಅದೇ ತಿಂಗಳಲ್ಲಿ ಜಮಾ ಆಗ್ತಾ ಇತ್ತು. ಈಗ ಮೇ ತಿಂಗಳು ಪ್ರಾರಂಭವಾದರೆ ಮೇ ತಿಂಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಜೂನ್ ಪ್ರಾರಂಭವಾದರೆ ಜೂನ್ ತಿಂಗಳದು ಜೂನ್ನಲ್ಲಿನೇ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಹೀಗೆ ಅದೇ ತಿಂಗಳ ಹಣವನ್ನು ಅದೇ ತಿಂಗಳಲ್ಲಿ ಜಮಾ ಮಾಡಲಾಗ್ತಾ ಇತ್ತು. ಆದರೆ ಈಗ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ. ಇದು ಸಮಸ್ಯೆ ಅಂತೂ ಉಂಟಾಗಿದೆ, ನಿಮಗೆ ಗೊತ್ತಿದೆ. ಹೆಚ್ಚಾನೆಚ್ಚು ಈಗ ಈ ದುಡ್ಡಿನ ಕೊರತೆ, ಸಾಲಗಳು, ಬೆಲೆ ಏರಿಕೆಗಳು ಇದೆಲ್ಲವೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೊ ಅದರ ಬಗ್ಗೆ ಏನು ಹೆಚ್ಚಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿದೆ. ಇನ್ನು ಇದರ ಕುರಿತಾಗಿ ಇನ್ನೂ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಲಕ್ಷಾಂತರ ಫಲಾನುಭವಿಗಳನ್ನು ತೆಗೆದುಹಾಕಿದಾರಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀರಿ. ಸೊ ಮತ್ತೆ ಈ ಪಿಂಚಣಿ ಯೋಜನೆ ಹೆಚ್ಚಳ ಅತಿ ಶೀಘ್ರದಲ್ಲಿ ಅಂತ ಮಾತ್ರ ಮಾಹಿತಿ ಸಿಕ್ಕಿದೆ. ಇದೇ ದಿನಾಂಕದಂದು ಹೆಚ್ಚಳ ಮಾಡ್ತೀವಿ, ಈ ತಿಂಗಳಲ್ಲಿ ನಾವು ಕನ್ಫರ್ಮ್ ಹೆಚ್ಚಳ ಮಾಡ್ತೀವಿ ಅಂತ ಸರ್ಕಾರ ಯಾವುದೇ ರೀತಿ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ. ಹೀಗಾಗಿ ನೀವು ಹೆಚ್ಚಳ ಆಗತ್ತೆ ಅಥವಾ 2000ಕ್ಕೆ ಏರಿಕೆ ಆಗತ್ತೆ ಇಷ್ಟು ನಿರೀಕ್ಷೆ ಇಟ್ಕೊಳ್ಬೇಡಿ. ಹೆಚ್ಚಳ ಆದರೂ 200ರಿಂದ 300 ತನಕ ಹೆಚ್ಚಳ ಆಗಬಹುದು. ನೀವು ಅಂದ್ಕೊಂಡಿರುವಂತಹ ಮಟ್ಟಿಗೆ ಹೆಚ್ಚಳ ಆಗೋದಿಲ್ಲ. ಹಾಗಾಗಿ ಬಹಳಷ್ಟು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಈ 10 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ತೆಗೆದುಹಾಕಿದಾರಲ್ಲ,
ಯಾಕೆ ಅಂತ ಕೇಳಬಹುದು. ಯಾಕಂದರೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ, ಮಾಹಿತಿ ತಿಳ್ಕೊಳ್ಳಿ. ಯಾಕೆ ಅಂದರೆ ಬಹಳಷ್ಟು ಜನ ತೀರಿ ಹೋಗಿದ್ದಾರೆ, ಆದರೂ ಸಹಿತ ಅವರ ಹೆಸರಿನಲ್ಲಿ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಬಹಳಷ್ಟು ಕಡೆ ನಡೀತಾ ಇದೆ. ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ದಾರೆ, ಆದರೂ ಸಹಿತ ಅದರಲ್ಲಿ ಮುಖ್ಯವಾಗಿ ಹಿರಿಯ ನಾಗರಿಕರು ತೀರಿ ಹೋದರೂ ಸಹಿತ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ಳೋದು, ಮುಖ್ಯಸ್ಥೆಯರು ತೀರಿ ಹೋಗಿರ್ತಾರೆ, ಕುಟುಂಬಸ್ಥರು ಅಕೌಂಟ್ಗೆ ದುಡ್ಡನ್ನು ಹಾಗೆ ಜಮಾ ಆಗಲಿ ಬಿಡಿ ಅಂತ ಮರಣ ಪ್ರಮಾಣ ಪತ್ರವನ್ನು ತೆಗೆಸದೇ ಇರೋದು, ಪಿಂಚಣಿ ಯೋಜನೆಯಲ್ಲಿ ದುಡ್ಡು ಜಮಾ ಆಗಲಿ ಅಂತ ತೆಗೆಸದೇ ಇರೋದು, ಇದೆಲ್ಲವೂ ಕೂಡ ನಡೀತಾ ಇರುವಂತಹ ಕಾರಣಕ್ಕಾಗಿ ಸರ್ಕಾರ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಿಮ್ಮ ಟೋಟಲಿ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ ಗೃಹಲಕ್ಷ್ಮಿಯರದು. ಇನ್ನು ಪಿಂಚಣಿದಾರರಿಗೆ ದುಡ್ಡನ್ನು ಜಮಾ ಮಾಡ್ತೀವಲ್ಲ ಅದನ್ನು ರಿಟರ್ನ್ ಆಗಿ ನಾವು ಪಡ್ಕೊಳ್ತೀವಿ, ನಿಮ್ಮ ಮೇಲೆ ಆ್ಯಕ್ಷನ್ ಕೂಡ ತೆಗೆದುಕೊಳ್ತೀವಿ, ದಂಡ ಕೂಡ ವಿಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಈಗ ಪಿಂಚಣಿದಾರರು ಕುಟುಂಬಸ್ಥರು ಏನು ಮಾಡ್ತಾರೆ, ತೀರಿ ಹೋಗಿರ್ತಾರೆ, ಆದರೂ ಸಹಿತ ಮರಣ ಪ್ರಮಾಣ ಪತ್ರವನ್ನು ತೆಗೆಸದೆ ದುಡ್ಡನ್ನು ಜಮಾ ಆಗಲಿ ಅಂತ ಕಾಯ್ತಾ ಇದ್ದು ಫೋನ್ಪೇ ಅಥವಾ ATMನ ಮುಖಾಂತರ ದುಡ್ಡನ್ನು ವಿಡ್ರಾಲ್ ಮಾಡಿಕೊಂಡು ಅದನ್ನು ಖರ್ಚು ವೆಚ್ಚಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಇದು ಸರ್ಕಾರದ ಗಮನಕ್ಕೆ ಬಂದಿದೆ. ಹೀಗಾಗಿ ನಿಮ್ಮ ಒಂದು ಅಕೌಂಟ್ಗಳನ್ನು ರದ್ದು ಮಾಡೋದು, ಜೊತೆಗೆ ನಿಮ್ಮಲ್ಲಿರ್ತಕ್ಕಂತಹ ದುಡ್ಡನ್ನು ರಿಫಂಡ್ ಮಾಡ್ಕೊಳ್ಳೋದು, ಇದೆಲ್ಲವೂ ಕೂಡ ಸರ್ಕಾರ ಮಾಡುತ್ತೆ ಅಂತ ಹೇಳ್ತಾ ಇದೆ. ಆದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದೆ. ಇದೇ ಕಾರಣಕ್ಕಾಗಿ ತೆಗೆದಾಕಿದ್ದಾರೆ. ಅನುಮಾನ ಬಂದರೂ ಸಹಿತ ತೆಗೆದಾಕಿದ್ದಾರೆ. ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗಿದೆ. ಒಂದು ವೇಳೆ ನೀವು ಬದುಕಿದ್ದೀರಿ ಆದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ, ಅದನ್ನು ನೀವೇನು ಮಾಡಬೇಕು, ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕ್ಗೆ ಹೋಗಿ ಕೊಡಿ. ನಿಮಗೆ ಖಂಡಿತವಾಗ್ಲೂ ಮತ್ತೆ ರಿಟರ್ನ್ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದು ಖುದ್ದಾಗಿ ಸರ್ಕಾರವೇ ಹೇಳಿರ್ತಕ್ಕಂತಹ ಇನ್ಫಾರ್ಮೇಷನ್ನು. ಆದಷ್ಟು ಎಲ್ಲ ಒಂದು ಪಿಂಚಣಿದಾರರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ.